ಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿನಿಯಾದಂತಹ ರಮ್ಯಾ, ತನು, ಗಂಗೋತ್ರಿ ಮತ್ತು ದೇವಿಕಿ 4 ಜನ ವಿದ್ಯಾರ್ಥಿನಿಯರು ವನ್ಯಜೀವಿ ಸಂರಕ್ಷಣೆ ಕೇವಲ ನಾಮಫಲಕದಲ್ಲಿ ಮಾತ್ರ ಎನ್ನುವಂತಹ ಒಂದು ನಾಟಕವನ್ನು ಇವತ್ತೇ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಇದನ್ನು ಸರಿತಾ ಎಚ್ ಕಾಡುಮಲ್ಲಿಗೆ ಎನ್ನುವಂತಹ ಒಬ್ಬ ಕವಿಯತ್ರಿ ಈ ನಾಟಕವನ್ನು ರಚನೆ ಮಾಡಿದ್ದಾರೆ. ಪಾತ್ರಧಾರಿಗಳಾಗಿ ಗಂಗೋತ್ರಿ ಚಿರತೆಯಾಗಿ, ದೇವಿಕಾ ಕಾಡುಬೆಕ್ಕಾಗಿ, ತನು ಮರಿಹಾನೆಯಾಗಿ ಮತ್ತು ರಮ್ಯಾ ಆನೆಯಾಗಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅವರೆಲ್ಲರಿಗೂ ಆಗಿದ್ದಷ್ಟು ಹೇಳ್ತಾ ಈಗ ನಿಮ್ಮ ಮುಂದೆ ನಾಟಕ ವನ್ಯಜೀವಿ ಸಂರಕ್ಷಣೆ ಕೇವಲ ನಾಮಫಲಕದಲ್ಲಿ ಮಾತ್ರ. ಬನ್ನಿ ನೋಡೋಣ. ಗಾಳಿ ಬೀಸಲು ಈ ಮರದಲ್ಲಿ ಒಂದಾದರೂ ಎಲೆಗಳೇ ಇಲ್ಲ. ಈ ಬಿಸಿಲಿನ ತಾಪಕ್ಕೆ ನನ್ನ ಬೆನ್ನು ಬಹಳ ಸುಡುತ್ತಿದೆ. ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತಿದೆ. ಏನು ಮಾಡಲಿ? ನೀರು ಕುಡಿಯಲು ಬಹುದೂರ ಹೋಗಿ ಕ್ರಮಿಸಬೇಕು. ಅಮ್ಮ ಅಮ್ಮ, ಏನು ಇದು? ನೋಡು, ಇಲ್ಲಿ ಕಾಲಿಟ್ಟರೆ ಇದು ಪುಡಿ ಪುಡಿಯಾಗುವುದು. ಅಯ್ಯೋ ಮಗಳೇ, ಇಲ್ಲಿ ಬಾ ಹೇಳುವೆ. ಇಲ್ಲಿಗೆ ಹಲವಾರು ಜನರು ಸಂಭ್ರಮಿಸಲು ಆಗಾಗ ಬರುತ್ತಿದ್ದಾರೆ. ಅವರು ತಿನ್ನಲು ಕುಡಿಯಲು ಏನನ್ನಾದರೂ ತರುತ್ತಿದ್ದಾರೆ. ಅವರು ಅದನ್ನೆಲ್ಲ ಮುಗಿದ ನಂತರ ಇಲ್ಲಿಯೇ ಬಿಡುತ್ತಾರೆ. ಆ ವಸ್ತುಗಳು ಅಲ್ಪ ಸ್ವಲ್ಪ ಉಳಿದಿರುತ್ತದೆ. ಆ ತಿಂಡಿ ತಿನಿಸುಗಳು ಬಹಳ ದಿನದ ನಂತರ ಬೇರೆ ರೂಪ ತಾಳಿ ಅವುಗಳ ಹಾನಿಕಾರಕ ಉತ್ಪತ್ತಿಯಾಗುತ್ತದೆ. ಅವುಗಳನ್ನು ಇವುಗಳನ್ನು ಈಗ ತುಳಿದರೆ ನಿನ್ನ ಕಾಲುಗಳು ಕಣ್ಣೀರು ಗಾಯವಾಗುತ್ತದೆ. ಹಾಗಾಗಿ ಅವುಗಳನ್ನು ಕಂಡರೆ ನೀನು ದೂರನೇ ಇರು. ಸರಿಯಾದ ಆಲೋಚನೆ ಆನೆಯಮ್ಮ. ಈ ರೀತಿಯಾಗಿ ನೀನು ಎಚ್ಚರ ವಹಿಸಬೇಕು. ಅದೇನೋ ನಮ್ಗಳ ಬಗ್ಗೆ ಹಬ್ಬ ಆಚರಿಸುತ್ತಾರಂತೆ ಈ ಮನುಷ್ಯರು. ಹೌದು ಚಿರತೆ, ಅದೇನೋ ವನ್ಯಜೀವಿಗಳ ದಿನಾಚರಣೆ ಎಂದು ಆಚರಿಸುತ್ತಾರೆ. ಅವುಗಳು ನಾವಿರುವ ಜಾಗಕ್ಕೆ ಬಂದು ತಿಂದು ಕುಡಿದು ಆದ ಮೇಲೆ ಫೋಟೋ ಅಂತಲ್ಲ, ಅದರಿಂದ ರೀಲ್ಸು, ಫೋಟೋ, ವಿಡಿಯೋಗಳನ್ನೆಲ್ಲ ತೆಗೆದು ಮಾರ್ಚ್ 3ನೇ ತಾರೀಕು ವನ್ಯಜೀವಿಗಳ ಸಂರಕ್ಷಣಾ ದಿನವೆಂದು ಆಚರಿಸ್ತಾರಂತೆ. ಓ ಹೌದಾ ಆನೆ ಅಮ್ಮ? ಹೌದು ಚಿರತೆ. ಬಾ ಕಾಡುಬೇಕೆ, ನನಗೆ ತುಂಬಾ ಬಾಯಾರಿಕೆಯಾಗಿದೆ. ಪುಟ್ಟ ಆನೆ, ನೀರು ಕೊಡು. ಹೌದಾ? ಇಲ್ಲಿ ಬಾಟಲಿ ಬಿದ್ದಿದೆ, ಇದನ್ನು ತೆಗೆದುಕೊಂಡು ನೀರಿನ. ಬೇಡ ಕಾಡುಬೇಕು, ಬೇಡ. ಅದನ್ನು ಕುಡಿದರೆ ನೀರು ಸತ್ತು ಹೋಗುವೆ. ನನಗೆ ತುಂಬಾ ಬಾಯಾರಿಕೆಯಾಗಿದೆ, ನೀರು ಬೇಕು ನನಗೆ. ಹೌದಾ? ಓ ಚಿರತೆ, ನನ್ನ ಮಗಳನ್ನು ಹಾಗೂ ಕಾಡು ಬೆಕ್ಕುಗಳನ್ನು ನಾನು ಸ್ವಲ್ಪ ದೂರದಲ್ಲಿದೆ ಅಂತೆ ಚಿಕ್ಕ ಕೆರೆಯಿಂದ, ಅದರಲ್ಲಿ ಸ್ವಚ್ಛವಾದ ನೀರಿದೆ ಅಂತೆ, ಅದನ್ನು ನಾವು ಹೋಗಿ ತರುವೆ. ಓ ಆಯಿತು ಆನೆಯಮ್ಮ. ತಗೋ ನೀರು. ಧನ್ಯವಾದಗಳು ಆನೆಯಮ್ಮ. ನಿಮಗೆ ನೀವು ಹಾಗೂ ನಿಮ್ಮ ಪುಟ್ಟ ಆನೆ ಚೆನ್ನಾಗಿದೆ. ಓ, ಈಗ ಸಮಾಧಾನವಾಯಿತೆ ಬೆಕ್ಕು? ಹಾ ಚಿರತೆ, ನನಗೆ ದಾಹ ಕಡಿಮೆ ಆಯಿತು. ನೋಡು, ಎಲ್ಲೆಂದರಲ್ಲಿ ಬಿಸಾಡಿದ ಆ ವಸ್ತುಗಳ ಮೇಲೆ ನೀನು ಹೋಗಿ ತಿನ್ನಲು ಕುಡಿಯಲು ಬೇಡ, ಏಕೆಂದರೆ ಅವು ಬಹಳ ಹಾನಿಕಾರಕವಾಗಿರುತ್ತವೆ. ಇನ್ನು ಮುಂದೆ ನಿನಗೆ ಎಷ್ಟೇ ಹಸಿವಾದರೂ ದಣಿವಾದರೂ ಅದನ್ನು ಕುಡಿಯಬೇಡ, ತಿನ್ನಬೇಡ. ನಿಮ್ಮ ಸಲಹೆ ಸಹಕಾರಿಗಳಿಗೆ ಧನ್ಯವಾದಗಳು. ನಾನಿನ್ನು ಹೋಗಿ ಬರುವೆ. ಆನೆ ಅಮ್ಮ, ನೀನು ಹೆಚ್ಚು ಹೊತ್ತು ಇಲ್ಲಿ ಇರಬೇಡ. ನಿನ್ನ ಕಂದನನ್ನು ಕರೆದುಕೊಂಡು ಈಗಲೇ ಹೊರಡು. ನಿನ್ನ ಮಗು ಏನಾದರೂ ಅಪಾಯವನ್ನು ಮಾಡಿಕೊಂಡರೆ ಬಹಳ ಅಪಾಯವಾಗುತ್ತದೆ. ಅದಕ್ಕೋಸ್ಕರ ಇಲ್ಲಿ ಮನುಷ್ಯರು ಬಂದು ವಸ್ತುಗಳನ್ನು ಬಿಸಾಡಿ ಹೋಗುತ್ತಾರೆ. ಅವರಿಗೆ ಎಂದೂ ಬುದ್ಧಿ ಬರುವುದಿಲ್ಲ. ಏನೋ ಗೊತ್ತಿಲ್ಲ. ನಾವು ಮತ್ತು ನಮ್ಮ ಮನೆಗಳು ಕಂಡರೆ ಅವರಿಗೆ ಬಹಳ ಹೊಟ್ಟೆ ಕಿಚ್ಚು. ನಾನು ಇನ್ನು ಮರದ ಕೆಳಗೆ ಹೋಗಿ ವಿಶ್ರಾಂತಿ ಪಡೆಯುತ್ತೇನೆ. ಇಲ್ಲಿಂದ ಮೊದಲು ಹೊರಡಿ. ಅದೇನೋ ಗೊತ್ತಿಲ್ಲ ಕಾರಿನೊಳಗೆ ಒಂದು ಪ್ಲಾಸ್ಟಿಕ್ ಬಾಟಲಿಯೊಳಗೆ ನೀರು ಮತ್ತು ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಆಹಾರವನ್ನು ತೆಗೆದುಕೊಂಡು ಬರುತ್ತಾರೆ ಮತ್ತು ಅದನ್ನು ಉಪಯೋಗಿಸಿದ ನಂತರ ಎಲ್ಲೆಂದರಲ್ಲಿ ಬಿಸಾಡಿ ಹೋಗುತ್ತಾರೆ. ಇದು ನಮಗೆ ಮಾಡುವ ಅವರ ಹಬ್ಬ ಎಂದು ನಾಮಫಲಕವನ್ನು ಹಿಡಿದು. ಎಲ್ಲರಿಗೂ ಧನ್ಯವಾದ. ಧನ್ಯವಾದಗಳು. ನಾಡನ್ನು ಬೆಳೆಸಿ, ನಾಡನ್ನು ಉಳಿಸಿ, ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡೋಣ.